2001ನೇ ಇಸ್ವಿಯಿಂದ ಈ ನಕ್ಸಲ್ ಚಟುವಟಿಕೆ ಅನ್ನೋದು ಪಶ್ಚಿಮ ಘಟ್ಟಕ್ಕೆ ಒಂದು ಕಪ್ಪು ಚುಕ್ಕೆ ರೀತಿ ಇತ್ತು. ಅದು ಈಗ ಅಳಿಸಿ ಹೋಗುವಂತಹ ಸಂದರ್ಭ. ಕಾರಣ ಎಲ್ಲ ನಕ್ಸಲಿಸ್ಟ್ಗಳು ಕೂಡ ಶರಣಾಗಿದ್ದಾರೆ, ಸಮಾಜದ ಮುಖ್ಯವಾಹಿನಿಗೆ ಬಂದಿದ್ದಾರೆ. ಹೀಗಾಗಿ ಅಲ್ಲಿ ಎಚ್ಚೆತ್ತಿರುವಂತಹ ಜಿಲ್ಲಾಡಳಿತ ಮುಂದೆ ಈ ರೀತಿ ನಕ್ಸಲಿಸಂ ಆಕ್ಟಿವಿಟೀಸ್ ತಲೆ ಎತ್ತದಂತೆ ನೋಡ್ಕೊಳ್ಳೋದಕ್ಕೆ ಮುಂದಾಗಿದೆ. ವರದಿ ತಯಾರು ಮಾಡ್ತಾ ಇದ್ದಾರಂತೆ. ವರದಿಯಲ್ಲಿ ಯಾವೆಲ್ಲ ಅಂಶಗಳನ್ನ ಬೆಳಕು ಚೆಲ್ಲೋದಕ್ಕೆ ಮುಂದಾಗಿದ್ದಾರೆ ಅಂದ್ರೆ ಡೀಟೇಲ್ಸ್ ಇದೆ, ನೋಡ್ಕೊಂಡು ಬರೋಣ ಬನ್ನಿ. ಪಶ್ಚಿಮ ಘಟ್ಟಗಳ ಸಾಲಿನಲ್ಲಿ ಸರ್ಕಾರ ನಕ್ಸಲ್ ಮುಕ್ತ ಅಂತಿದೆ. ಇದಕ್ಕೆ ಸಾಕ್ಷಿಯಂತೆ ಪೊಲೀಸರ ಮೋಸ್ಟ್ ವಾಂಟೆಡ್ ಲಿಸ್ಟ್ ನಲ್ಲಿದ್ದವರು ಕೆಲವರು ಶರಣಾಗತಿಯಾದ್ರೆ ಇನ್ನು ಕೆಲವರು ಎನ್ಕೌಂಟರ್ ಆಗಿದ್ದಾರೆ. ಇನ್ಯಾರು ನಕ್ಸಲ್ ಪಟ್ಟಿಯಲ್ಲಿ ಇಲ್ಲ ಅಂತಿದೆ ಜಿಲ್ಲಾಡಳಿತ. ಈಗಾಗಲೇ ಎನ್ಕೌಂಟರ್, ಅರೆಸ್ಟ್, ಹೊರ ರಾಜ್ಯದಲ್ಲಿ ಶರಣಾಗತಿಯಾಗಿರೋರನ್ನ ಹೊರತುಪಡಿಸಿದ್ರೆ 22 ಮಂದಿ ಕರ್ನಾಟಕದಲ್ಲಿ ಶರಣಾಗಿದ್ದಾರೆ. ಚಿಕ್ಕಮಗಳೂರು 20, ಶಿವಮೊಗ್ಗ 1 ಹಾಗೂ ಉಡುಪಿಯಲ್ಲಿ ಕೊನೆಯ ಕೊಂಡಿ 90 ಲಕ್ಷ್ಮಿ ಶರಣಾಗೋ ಮೂಲಕ ಕರ್ನಾಟಕದಲ್ಲಿ ಕೆಂಪು ಉಗ್ರರ ಹೆಜ್ಜೆ ಗುರುತು ಮುಕ್ತವಾದಂತಾಗಿದೆ. ಪೊಲೀಸ್ ಇಲಾಖೆ ಕೂಡ ಕಾಫಿನಾಡು ಕರುನಾಡಲ್ಲಿ ನಕ್ಸಲ್ ಚಟುವಟಿಕೆ ಸಂಪೂರ್ಣ ಮುಕ್ತವಾಗಿದ್ದು ಕರ್ನಾಟಕ ನಕ್ಸಲ್ ಮುಕ್ತ ಅಂತಿದೆ. ಇಲ್ಲಿವರೆಗೆ 21 ಜನ ಶರಣಾಗತರಾಗಿದ್ದಾರೆ ಅಂತ ಹೇಳಿ, ಮತ್ತೆ ನಿನ್ನೆ ಉಡುಪಿಯಲ್ಲಿ 90 ಲಕ್ಷ್ಮಿ ಅವರು ಶರಣಾಗತರಾಗಿದ್ದಾರೆ. ಸೊ ಇಲ್ಲಿವರೆಗೆ ನಮ್ಮ ಕರ್ನಾಟಕ ಜಿಲ್ಲೆಯಲ್ಲಿ 22 ಜನ ಶರಣಾಗತರಾಗಿದ್ದಾರೆ. ಇನ್ನು ಉಳಿದಿರ್ತಕ್ಕಂಥ ಏನು ನಕ್ಸಲ್ ಚಟುವಟಿಕೆಗಳಲ್ಲಿ ಭಾಗಿಯಾಗಿರ್ತಕ್ಕಂಥ ಇದ್ರು, ಅವರು ಮೋಸ್ಟ್ ಆಫ್ ದೆಮ್ ಅವರು ಒಂದು ಅರೆಸ್ಟ್ ಆಗಿದ್ದಾರೆ, ಇಲ್ಲ ಅಂದರೆ ಎನ್ಕೌಂಟರ್ ಆಗಿದ್ದಾರೆ, ಇಲ್ಲಾಂದ್ರೆ ಶರಣಾಗಿದ್ದಾರೆ. ನಕ್ಸಲ್ ಚಟುವಟಿಕೆಗಳಲ್ಲಿ ಭಾಗಿಯಾಗಿರ್ತಕ್ಕಂಥವ್ರು, ಆಕ್ಟಿವ್ ಆಗಿ ಭಾಗಿಯಾಗಿರ್ತಕ್ಕಂಥವ್ರು ಅವರೆಲ್ಲರೂ ಸಹಿತ ಕಾನೂನು ಕ್ರಮವನ್ನು ಅವ್ರ ಮೇಲೆ ತೆಗೆದುಕೊಳ್ಳಲಾಗಿದೆ. ಈಗ ಯಾರೂ ಇಲ್ಲ. ನಮ್ಮ ಕರ್ನಾಟಕ ರಾಜ್ಯ ಆಗಿರ್ಬೋದು, ನಾವು ನಕ್ಸಲ್ ಮುಕ್ತ ಜಿಲ್ಲೆ ಅಥವಾ ನಕ್ಸಲ್ ಮುಕ್ತ ರಾಜ್ಯ ಅಂತ ಹೇಳಿ ಹೇಳೋದ್ರಲ್ಲಿ ಏನೂ ತಪ್ಪಿಲ್ಲ. ಇನ್ನು ಕೆಂಪು ಉಗ್ರರ ಹೆಜ್ಜೆಯಂತೂ ಪಶ್ಚಿಮ ಘಟ್ಟಗಳ ಸಾಲಿನಲ್ಲಿ ಇಲ್ಲ. ಆದರೆ ಶರಣಾಗೋ ಸಮಯದಲ್ಲಿ ನಕ್ಸಲರು ಹಲವು ಬೇಡಿಕೆಗಳನ್ನು ಮುಂದಿಟ್ಟಿದ್ದಾರೆ. ಅವೆಲ್ಲವೂ ನಕ್ಸಲ್ ಪೀಡಿತ ಪ್ರದೇಶದ ಸಮಸ್ಯೆಗಳು. ಇದಲ್ಲದೆ ಮೂಲ ಸೌಕರ್ಯಗಳಿಲ್ಲ ಅನ್ನೋ ಆರೋಪವನ್ನ ಅಲ್ಲಿನ ಜನ ಮಾಡ್ತಿದ್ದಾರೆ. ಈಗ ಜಿಲ್ಲಾಡಳಿತ ಅಂದ್ರೆ ಡಿಸಿಎಸ್ಪಿ ಇಬ್ಬರು ಎಲ್ಲಾ ಇಲಾಖೆಗಳಿಗೊಂದು ಸೂಚನೆ ಹೊರಡಿಸಿದ್ದಾರೆ. ಪ್ರತಿಯೊಂದು ಇಲಾಖೆಯಿಂದಲೂ ಸರ್ವೆ ಆಗಬೇಕು. ಕಾಡಂಚಿನ ಕುಗ್ರಾಮಗಳ ಸಮಸ್ಯೆಗಳ ಬಗ್ಗೆ ಇಂಚಿಂಚು ಮಾಹಿತಿ ಬೇಕು, ಅದು ವರದಿ ರೂಪದಲ್ಲಿ ಎಂದು ಕೆಲವು ವಾರ ಗಡುವು ನೀಡಿದೆ. ಆ ವರದಿ ಕೈ ಸೇರಿದ ಮೇಲೆ ಮತ್ತೊಂದು ವರದಿ ತಯಾರಿಸಿ ಸರ್ಕಾರಕ್ಕೆ ಸಲ್ಲಿಸೋಕೆ ಪ್ಲಾನ್ ಮಾಡಿದೆ ಜಿಲ್ಲಾಡಳಿತ. ಕಾರಣ, ಸಮಸ್ಯೆಯಿಂದ ಹುಟ್ಟಿದ ನಕ್ಸಲಿಸಂಗೆ ಸಮಸ್ಯೆಗೆ ಪರಿಹಾರ ಹುಡುಕುವ ಮೂಲಕವೇ ಶಾಶ್ವತವಾಗಿ ಮುಕ್ತಿ ಹಾಡೋಕೆ ಜಿಲ್ಲಾಡಳಿತ ಮುಂದಾಗಿದೆ. ಚಟುವಟಿಕೆಗಳು ಮತ್ತೆ ಅಲ್ಲಿ ಹುಡುಕೋಬಾರ್ದು. ಅದಕ್ಕೆ ಸಂಬಂಧಪಟ್ಟ ಹಾಗೆ ಅದಕ್ಕೆ ಅದು ಆಲ್ರೆಡಿ ಒಂದು ಸಭೆಯನ್ನು ಕರೆದು ಎಲ್ಲ ಡಿಪಾರ್ಟ್ಮೆಂಟ್ದವರಿಗೂ ಇನ್ಸ್ಟ್ರಕ್ಷನ್ಸ್ ಕೊಟ್ಟಾಗಿದೆ. ಮೂಲಭೂತವಾಗಿರ್ತಕ್ಕಂಥ ಸೌಕರ್ಯಗಳ ಬಗ್ಗೆ ಈಡೇರಿಸುವ ಬಗ್ಗೆ ಇರ್ಬೋದು, ಅಥವಾ ಮೊನ್ನೆ ನಮ್ಮ ಸರೆಂಡರ್ ಆಗಿರ್ತಕ್ಕಂಥ ನಕ್ಸಲರು ಯಾರಿದ್ದಾರೆ ಅವರೆಲ್ಲ ಅವ್ರೇನು ಬೇಡಿಕೆಗಳಿದೆ ಆ ಬೇಡಿಕೆಗಳು ಮತ್ತೆ ಅಲ್ಲಿ ಇರ್ತಕ್ಕಂಥ ಸಮಸ್ಯೆಗಳನ್ನು ಎಲ್ಲ ಅಧಿಕಾರಿಗಳು, ಎಲ್ಲ ಇಲಾಖಾ ಅಧಿಕಾರಿಗಳು ಅವರವ್ರ ಇಲಾಖೆಗೆ ಸಂಬಂಧಪಟ್ಟಿರ್ತಕ್ಕಂಥದ್ದನ್ನು ಸ್ಟಡಿ ಮಾಡಿ, ಸರ್ವೆ ಮಾಡಿ ನಮಗೆ ಒಂದು ಪ್ರಪೋಸಲ್ ಅನ್ನು ನೀಡಬೇಕು. ರಾಜ್ಯ ಸಮಿತಿಗೆ, ನಮ್ದು ಏನು ನಕ್ಸಲ್ ಸರೆಂಡರ್ ಆ್ಯಂಡ್ ರಿಹಾಬಿಲಿಟೇಷನ್ ಸಮಿತಿ ಇದೆ, ರಾಜ್ಯ ಸ್ಟೇಟ್ ಕಮಿಟಿ, ಅದಕ್ಕೂ ಮತ್ತೆ ರಾಜ್ಯ ಸರ್ಕಾರಕ್ಕೂ ನಾವು ಸಲ್ಲಿಸ್ತೇವೆ. ಒಟ್ಟಾರೆ ಪಶ್ಚಿಮ ಘಟ್ಟಗಳ ಸಾಲಿನಲ್ಲಿ 2.5 ದಶಕಗಳ ಕಾಲ ಕೆಂಪು ಉಗ್ರರ ಹೆಜ್ಜೆಗೆ ಎಳ್ಳು ನೀರು ಬಿಟ್ಟಾಯಿತು. ನಕ್ಸಲ್ ಪೀಡಿತ ಹಣೆಪಟ್ಟಿಯಲ್ಲಿರೋ ಗ್ರಾಮಗಳ ಮೂಲ ಸೌಕರ್ಯದತ್ತ ಈಗ ಜಿಲ್ಲಾಡಳಿತ ತಿಳಿಯೋಕೆ ಮುಂದಾಗಿದ್ದು ವರದಿ ತಯಾರಿಸಲು ಸೂಚನೆ ಕೊಟ್ಟಿದೆ. ಈ ವರದಿಯಲ್ಲಿ ಬರೋ ಸಮಸ್ಯೆಯನ್ನ ಬಗೆಹರಿಸೋಕೆ ಮುಂದಾದ್ರೆ ಮಲೆನಾಡಲ್ಲಿ ಮುಂದೆ ಮತ್ತೆ ನಕ್ಸಲ್ ಅನ್ನೋದೇ ಹುಟ್ಟೋಕೂ ಸಾಧ್ಯವಿಲ್ಲ ಅನ್ನೋದು ಜಿಲ್ಲಾಡಳಿತದ ಪ್ಲಾನ್. ಆದರೆ ಹಳ್ಳಿಗಳ ಎಲ್ಲಾ ಸಮಸ್ಯೆಗೆ ಸರ್ಕಾರ ಪರಿಹಾರ ಒದಗಿಸುತ್ತಾ ಮಲೆನಾಡಲ್ಲಿ ಮುಂದೆಂದೂ ನಕ್ಸಲ್ ಚಟುವಟಿಕೆ ತಲೆದೂರಲ್ವಾ ಅನ್ನೋದು ಯಕ್ಷ ಪ್ರಶ್ನೆಯಾಗಿದೆ. ಕ್ಯಾಮರಾಮನ್ ಪುನೀತ್ ಜೊತೆ ನಾರಾಯಣಗೌಡ, ಪಬ್ಲಿಕ್ ಟಿವಿ, ಚಿಕ್ಕಮಗಳೂರು.